ಶರಣಾರ್ಥಿಗಳು. ಭಾರತೀಯ ಪರಂಪರೆಯಲ್ಲಿ ಜಗತ್ತಿಗೆ ಅನೇಕ ರೀತಿಯಾದಂತಹ ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ವೈಜ್ಞಾನಿಕ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡ್ತಾ ಬಂದಿದೆ. ಇಡೀ ಜಗತ್ತಿನ ಚಿಂತನೆಯನ್ನು ಬದಲಾವಣೆಗೆ ಹಚ್ಚಿರುವಂಥ ಅನೇಕ ಸಂಶೋಧನೆಗಳು ನಮ್ಮ ಈ ಭಾರತ ಭೂಮಿಯಲ್ಲಿ ಘಟಿಸಿರುವುದನ್ನು ನಾವು ಕಾಣ್ತೇವೆ. ಗಣಿತದಲ್ಲಿ ವಿಶೇಷವಾಗಿ ಜಾಗತಿಕ ಗಣಿತದ ಪ್ರಗತಿಯ ವೇಗವನ್ನು ಹೆಚ್ಚಿಸೋದಕ್ಕೆ ಭಾರತೀಯರು ಕೊಟ್ಟಂಥ ಒಂದು ಕಾಣಿಕೆ ಅಂತಂದರೆ ಶೂನ್ಯದ ಪರಿಕಲ್ಪನೆ ಬಂದ ಮೇಲೆ ಜಗತ್ತಿನಾದ್ಯಂತ ಎಣಿಕೆಯ ದಿಕ್ಕನ್ನೇ ಬದಲಾಯಿಸುವಂಥ ಕ್ರಾಂತಿಕಾರಿ ಸಂಶೋಧನೆ ಶೂನ್ಯ ಅನ್ಬೋದು. ಈ ಶೂನ್ಯ ಅಂತಂದ ತಕ್ಷಣ ಭಾರತದಲ್ಲಿ ಶೂನ್ಯದ ಕಲ್ಪನೆ ಬೆಳೆಯೋದಕ್ಕೆ ಕಾರಣವಾಗಿರುವಂಥದ್ದು ಯಾವುದು? ಈ ಭಾರತೀಯರ ಶೂನ್ಯದ ವಿಚಾರಗಳು ವಿದೇಶಿಯರ ಕೈ ಸೇರಿದ ಮೇಲೆ ಅದರ ಮೂಲ ಅರ್ಥವನ್ನು ಕಳ್ಕೊಂಡಿರೋದು ಹೇಗೆ? ಶೂನ್ಯ ಅಂತಂದರೆ ಏನು? ಗಣಿತದ ದೃಷ್ಟಿಯಿಂದ ಶೂನ್ಯದ ಅರ್ಥ ಬೇರೆ, ಫಿಲಾಸಫಿಕಲ್ ಕಾನ್ಸೆಪ್ಟ್ ಮೇಲೆ ದ ಮೀನಿಂಗ್ ಆಫ್ ಶೂನ್ಯ ಇಸ್ ಡಿಫ್ರೆಂಟ್. ಹಾಗಾದರೆ ಈ ಗಣಿತದ ದೃಷ್ಟಿಯಿಂದ ಶೂನ್ಯವನ್ನು ಸಂಶೋಧನೆ ಮಾಡಲಾಯ್ತಾ ಭಾರತದಲ್ಲಿ? ಈ ಶೂನ್ಯ ಅನ್ನುವಂಥದ್ದು ನಾವು ಪ್ರಮುಖವಾಗಿ ಬೌದ್ಧರ ಧರ್ಮದಲ್ಲಿ ವಿಶೇಷವಾಗಿ 2500 ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಶೂನ್ಯ ಪದವನ್ನು ಗೌತಮ ಬುದ್ಧ ಬಳಸ್ತಾನೆ. ಅದರ ನಂತರ ಈ ಶೂನ್ಯ ಪದದ ಬಳಕೆ ಬೇರೆ ಬೇರೆ ರೀತಿಯಾದಂತಹ ಪರಿವರ್ತನೆ ಹೊಂದಿ ನಮ್ಮ 12ನೇ ಶತಮಾನದ ಬಸವಾದಿ ಶರಣರು ಈ ಶೂನ್ಯ ಸಂಪಾದನೆ ಅಥವಾ ಶೂನ್ಯದ ಬಗ್ಗೆ ಏನು ವಿಚಾರಗಳನ್ನು ಹೇಳಿದರು. ಬನ್ನಿ ಈ ಶೂನ್ಯದ ಇತಿಹಾಸವನ್ನು ಒಂದು ಬಾರಿ ತಿಳಿದು ಬರೋಣ. ಇವತ್ತು ಸಾಮಾನ್ಯವಾಗಿ ಶೂನ್ಯ ಅಂತಂದ ತಕ್ಷಣ ಖಾಲಿ, ಏನೂ ಇರಲಾರ್ದು ಅನ್ನುವಂಥ ಈ ನೆಗೆಟಿವ್ ಸೆನ್ಸ್ನಲ್ಲಿ ನಾವು ಶೂನ್ಯವನ್ನು ನೋಡ್ತಾ ಇದ್ದೀವಿ. ಹೀಗೆ ಋಣಾತ್ಮಕವಾಗಿ ಶೂನ್ಯವನ್ನು ಅರ್ಥೈಸ್ತಾ ಇದ್ದೀವಲ್ಲ, ಇದು ಮೂಲ ಶೂನ್ಯದ ಪರಿಕಲ್ಪನೆಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಕಾನ್ಸೆಪ್ಟ್. ನಾವು ಏನು ಭಾರತೀಯರು ಶೂನ್ಯದ ಒಂದು ವಿಚಾರವನ್ನು ಗುರುತಿಸಿದ್ರು ಅದರದ್ದು ಯಥಾವತ್ತಾಗಿ ವಿರುದ್ಧವಾದಂತಹ ಅರ್ಥದಲ್ಲಿ ಇವತ್ತು ನಾವು ಶೂನ್ಯವನ್ನು ಬಳಸ್ತಾ ಇದ್ದೀವಿ. ಶೂನ್ಯ ಅಂತಂದರೆ ಅದಕ್ಕೆ ಸಂವಾದಿ ಪದವಾಗಿ ಇಂಗ್ಲೀಷ್ನಲ್ಲಿ ನಥಿಂಗ್ ಅಂತ ಬಳಸ್ತೀವಿ. ನಥಿಂಗ್ ಅಂತಂದ್ರೆ ನೋ ಥಿಂಗ್ಸ್ ಅಂತ ಹೇಳಿ, ಅಂದರೆ ಏನೂ ಇಲ್ಲ ಅಂತ ಅರ್ಥ. ಆದರೆ ನಿಜವಾಗಿ ಶೂನ್ಯದ ಅರ್ಥ ಏನಂತಂದರೆ ಎಲ್ಲವನ್ನು ಒಳಗೊಂಡಿರುವಂಥದ್ದು, ಎಲ್ಲದಕ್ಕೂ ಉಂಟಾಗೋದಕ್ಕೆ ಕಾರಣವಾಗಿರುವಂಥದ್ದು ಶೂನ್ಯ ಅಂತ ಮೊದಲ ಅರ್ಥ ಇತ್ತದು. ಈ ಅರ್ಥ ಶೂನ್ಯ ಅಂತನ್ನುವಂಥದ್ದು ಯಾಕೆ ಭಾರತೀಯರ ವಿಚಾರದೊಳಗೆ ಅದು ಹೊಳಿತು ನೋಡ್ರಿ. ಸಾಮಾನ್ಯವಾಗಿ ಬಹಳ ಪವಿತ್ರವಾದಂತಹ ವಿಚಾರವನ್ನು ಉಟ್ಕೊಂಡಿರುವಂಥದ್ದು ಶೂನ್ಯ ಅಂತಂದರೆ ಪೂಜ್ಯನೀಯವಾದದ್ದು, ಪವಿತ್ರವಾದದ್ದು. ಈ ಬ್ರಹ್ಮ ಅನ್ನುವಂಥ ತತ್ವಕ್ಕೆ ಸಮೀಪವಾಗಿ ಶೂನ್ಯವನ್ನು ಪರಿಕಲ್ಪನೆಗೆ ತಂದಿರುವಂಥ ವಿಚಾರ ಅದು ಅಂದಿನಿಂದ. ಆದರೆ ಇವತ್ತು ಅದರ ವಿರುದ್ಧವಾದಂಥ ವಿಚಾರದೊಳಗೆ ಶೂನ್ಯವನ್ನು ನಾವು ನೋಡ್ತೇವೆ. ಬಹಳ ಪೂಜ್ಯನೀಯ ಅನ್ನೋದಕ್ಕೆ ಶೂನ್ಯ ಅಂತ ಪದ ಬಳಸ್ತಿದ್ರು. ಈ ನಮ್ಮ ಉತ್ತರ ಕರ್ನಾಟಕದಾಗ ಈಗಾದರೂ ಸಹ ಶೂನ್ಯವನ್ನು ನಾವು ಪೂಜಿ ಅಂತ ಕರಿತೀವಿ. ಪೂಜಿ ಅಂತಂದ್ರೆ ಅದು ನೋಟೇಶನ್ ಹಿಂಗೆ 0 ಬರಿಬೇಕಾದ್ರೆ ಅದಕ್ಕೆ ಪೂಜಿ ಕೊಡೋದು ಅಂತಂತೀವಿ ನಾವು. ಪೂಜಿ ಅನ್ನುವಂಥ ಪದ ಹುಟ್ಕೊಂಡಿರುವಂಥ ಪೂಜ್ಯತೆ ಅನ್ನುವಂಥದ್ದು, ಪೂಜ್ಯನೀಯವಾಗಿರುವಂಥದ್ದು. ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಹುಟ್ಕೊಂಡಿರುವಂಥ ಈ ಪೂಜಿ ಅಥವಾ ಪೂಜ್ಯ ಅಥವಾ ಶೂನ್ಯ ಅನ್ನುವಂಥದ್ದು ಗಣಿತದ ಬಳಕೆಗೆ ಹೋದ್ಮೇಲೆ ಬಹುಶಃ ಅದು ನಲ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಬಳಕೆ ಆಯಿತು ಏನೋ. ಅದರ ಇತಿಹಾಸವನ್ನು ನೋಡೋಣ. ಈ ಪೂಜ್ಯ ಅನ್ನೋದಕ್ಕೆ ಈ 0 ಅನ್ನುವಂಥದ್ದನ್ನು ಬಳಸ್ತೀವಿ. ಪೂಜ್ಯ ಅಂತಂದರೆ ಬಹುಶಃ ನನಗನ್ನಿಸ್ತದೆ ಇವತ್ತು ನಾವು ಯಾವುದೇ ಧಾರ್ಮಿಕ ಸ್ವಾಮಿಗಳನ್ನು ನಾವು ಕರಿಬೇಕಾದ್ರೆ ಅವ್ರ ಹೆಸರು ಮುಂದೆ ಪರಮ ಪೂಜ್ಯ ಅಂತ ಬಳಸ್ತೀವಿ. ಪರಮ ಪೂಜ್ಯ ಅಂತಂದ್ರೆ ಆ ಪೂಜ್ಯ ಶೂನ್ಯ ತತ್ವವನ್ನು ಅರಿತುಕೊಂಡವರು
ಪೂಜ್ಯ ಶ್ರೀ ಶ್ರೀ 1008 ಅಂತ ಬರಿತೀವಲ್ಲ, ಆ 1008 ಅನ್ನುವಂಥದ್ದು ಅಂಕಿಗಳು ಬರಿತೀವಿ, ಅದು ಅಂಕಿಗಳದಲ್ಲ. ಅದು ನಿಜವಾದ ಅರ್ಥ ಸಾವು ಇರದ ಪೂಜ್ಯವನ್ನು ಅರಿತುಕೊಂಡಂಥವರು. ಅಂದರೆ ಈ ಎಲ್ಲದಕ್ಕೂ ಮೂಲವಾಗಿರುವಂತಹ ಈ ಚೇತನ ಶಕ್ತಿ, ಅದನ್ನು ನಮ್ಮ ಉಪನಿಷತ್ತಿನೊಳಗೂ ಪೂಜ್ಯದ ಭಾವನೆ, ಪೂಜ್ಯದ ಒಂದು ವಿಚಾರಗಳು ಬರ್ತದೆ. ಯಾವುದರಿಂದ ಎಲ್ಲವೂ ಉಂಟಾಗಿದೆಯೋ, ಎಲ್ಲವನ್ನು ಒಳಗೊಂಡಿದೆಯೋ ಅದು ಪೂಜ್ಯ, ಅದು ಪೂಜಿ, ಅದು ಶೂನ್ಯ. ಹೀಗೆ ಶೂನ್ಯದ ಅರ್ಥ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ಅದನ್ನು ನಾವು ಸಂಕುಚಿತಗೊಳಿಸಿ ಶೂನ್ಯ ಅಂತಂದರೆ ನಥಿಂಗ್ ಅನ್ನುವಂಥ ಪಾಶ್ಚಿಮಾತ್ಯ ಅರ್ಥದಲ್ಲಿ ನಾವು ಇವತ್ತು ಬಳಸ್ತಾ ಇದ್ದೇವೆ. ಅದು ಆ ಅರ್ಥದಲ್ಲಿ ಹುಟ್ಕೊಂಡಿರುವಂಥದ್ದಲ್ಲ. ಅದನ್ನೇ ನಮ್ಮ ಉಪನಿಷತ್ತಿನೊಳಗೆ, ಈಶಾವಾಸ್ಯ ಉಪನಿಷತ್ತಿನೊಳಗಡೆ ಇದರದ್ದು ಒಂದು ಶ್ಲೋಕ ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ಶೂನ್ಯ ಅಂತಂದ್ರೂ ಒಂದೇ, ಪೂರ್ಣ ಅಂತಂದ್ರೂ ಒಂದೇ. ಇದು ಕಾಂಟ್ರವರ್ಸಿ ಅನಿಸ್ಬೋದು. ಹೋಲ್ ಏನದಲ್ಲ, ಪರಿಪೂರ್ಣ ಅಂತ ನಾವು ಕರಿತೀವಲ್ಲ, ಪರಿಪೂರ್ಣ ಅಂದ್ರೆ ಅದಕ್ಕೆ ನಾವು ಶೂನ್ಯ ಅಂತ ಕರಿತೀವಿ. ಅಂದರೆ ಒಂದು ನಾವು ಶೂನ್ಯದ ಅಕ್ಷರ ರೂಪಕ್ಕೆ, ಅದು ಅಂಕಿ ರೂಪಕ್ಕೆ ಬರೆದಾಗ ಅದು ಏನು ಕಂಪ್ಲೀಟ್ನೆಸ್ ತೋರಿಸ್ತದೆ, ಒಂದು ಸರ್ಕಲ್ ಕಂಪ್ಲೀಟ್ನೆಸ್ಗೆ ಅದು ಪೂರ್ಣ ಅಂತ ಅರ್ಥ ಅಂತ ಕರಿತೀವಿ. ಅದನ್ನೇ ಈಶಾವಾಸ್ಯ ಉಪನಿಷತ್ತಿನೊಳಗೆ ಹೇಳ್ತೀವಿ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣವಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದರೆ ಇದು ಏನು ಹೇಳ್ತದೆ ಅಂತಂದ್ರೆ, ಪೂರ್ಣ ಅಂತಂದ್ರೆ ಅದೂ ಪೂರ್ಣ, ಇದೂ ಪೂರ್ಣ, ಅದು ಇದು ಅಂತಂದ್ರೆ ಪರಬ್ರಹ್ಮ ಅಂತ ಅಲ್ಲಿ ಉಪನಿಷತ್ಕಾರ ಬಳಸ್ತಾರೆ. ಅದೂ ಪೂರ್ಣ, ಇದೂ ಪೂರ್ಣ. ಪೂರ್ಣದೊಳಗೆ ಏನಾದರೂ ನೀವು ಕಳೆದ್ರೂ ಅದು ಪೂರ್ಣವಾಗೇ ಇರ್ತದೆ ಅಂತ ಅನ್ನುವಂಥದ್ದು ಅರ್ಥ. ಈ ಶೂನ್ಯದ ಒಂದು ಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಈ ಶೂನ್ಯ ಅಥವಾ ಪೂರ್ಣ ಬಗ್ಗೆ ತಿಳಿದ ಮೇಲೆ ಗಣಿತದ ವಿಚಾರವನ್ನು ನೋಡೋಣ. ಯಾವ ರೀತಿಯಾಗಿ ಅದರದ ಒಂದು ಬೆಳವಣಿಗೆ ಒಳಗೆ ಅದು ಪರಿವರ್ತನೆ ಆಗಿ ಶೂನ್ಯ ಅನ್ನುವಂಥದ್ದು ಗಣಿತಕ್ಕೆ ಬಂದ ಮೇಲೆ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ತೀವೋ ಅನ್ನೋದನ್ನು ಇವತ್ತು ನಾನು ನಿಮ್ಮ ಎದುರಿಗೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಉಪನಿಷತ್ಕಾರರೊಳಗೆ ಇದ್ದಂತಹ ಪೂರ್ಣ ಗಣಿತಕ್ಕೆ ಶೂನ್ಯ ಬಂದಾಗ ಅದರ ಅರ್ಥನೇ ಶೂನ್ಯವಾಗಿ ಹೋಗೈತೆ ಅಂತ ಭಾವಿಸ್ಬೋದು. ಎಷ್ಟು ಅರ್ಥಗರ್ಭಿತವಾಗಿರುವಂಥ ಈ ಶೂನ್ಯ ಹೇಳ್ತಾರೆ ಇಲ್ಲಿ, ಅದೂ ಪೂರ್ಣ, ಇದೂ ಪೂರ್ಣ. ಅದು ಅಂತಂದರೆ ಪರಬ್ರಹ್ಮ, ಅದೂ ಪೂರ್ಣ ಇದೆ. ಯಾವುದೋ ಒಂದು ಆದಿಯಲ್ಲಿ ಇತ್ತು, ನಮಗೆ ಸೈಂಟಿಫಿಕ್ ಆಗಿ ನೋಡಿದ್ರೆ ಗೊತ್ತಾಗ್ತೈತಿ. ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ನಾವಿಂದ ಸೃಷ್ಟಿ ಹುಡ್ತೀವಿ ಅಂತ ಹೇಳ್ತೀವಿ. ಈ ಬಿಗ್ ಬ್ಯಾಂಗ್ ಥಿಯರಿ ಹುಟ್ಟುವುದು ಎಲ್ಲಿಂದ ಹುಡ್ತಿದ್ದು? ಯಾವುದೋ ಒಂದು ಪರಮಾಣು ಮೂಲ ಪ್ರಿಮಿಟಿವ್ ಅಟಮ್ ಅಂತ ಕರಿತೀವಿ, ಅಲ್ಲಿಂದ ಸಿಡಿದಾಯಿತು. ಅದು ಎಲ್ಲಿಂದ ಬಂತು? ಆ ಮೂಲ ಪ್ರಿಮಿಟಿವ್ ಅಟಮ್ ಎಲ್ಲಿಂದ ಬಂತು? ಶೂನ್ಯದಿಂದನೇ ಬಂತು ಅಂತ ಹೇಳ್ತೀವಿ ನಾವು. ಇವತ್ತಿಗೂ ಸಹ ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಇಷ್ಟೆಲ್ಲ ವಿಸ್ತಾರವಾಗಿರುವಂತಹ ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿರುವಂತಹ ಈ ಬ್ರಹ್ಮಾಂಡ ಎಲ್ಲಿಂದ ಉತ್ಪತ್ತಿ ಆಯಿತು ಅನ್ನೋದು ಗೊತ್ತಿಲ್ಲ. ಅದು ಎಲ್ಲಿಂದ ಬಂತಂದ್ರೆ ಶೂನ್ಯದಿಂದ ಬಂತಾರೆ ಅಂತ ಹೇಳ್ತಾರೆ ವಚನಕಾರರು. ಅನೇಕ ವಚನದಾಗ ಹೇಳ್ತಾರೆ, ಆದಿಯಲ್ಲಿ ನೀನು ಶೂನ್ಯವಾಗಿದ್ದಿ, ಬಯಲು ಅಂತೇಳಿ ಅದನ್ನು ಅಲ್ಲಮ ಪ್ರಭುಗಳು ಅಂತ ಬಹಳ ಸ್ಪಷ್ಟವಾಗಿ ಈ ಶೂನ್ಯಕ್ಕೆ ಇನ್ನೊಂದು ಶಬ್ದ ಕೊಟ್ಟಿರುತ್ತೆ ಶರಣರದಂದ್ರೆ ಬಯಲು. ಬಯಲು ಬಯಲನೇ ಬಿತ್ತಿ, ಬಯಲು ಬಯಲನೇ ಬೆಳೆದು ಬಯಲಾಯಿತ್ತಯ್ಯ. ನೋಡಿ ಎಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ ಅವರಿಗೆ ಶೂನ್ಯಕ್ಕೆ ಅರ್ಥೈಸೋದಕ್ಕೋಸ್ಕರವಾಗಿ. ನಿಮ್ಮ ನಂಬಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದಿ ಗುಹೇಶ್ವರ ಅಂತ ಹೇಳ್ಬೇಕಾದಾಗ ಇಲ್ಲಿ ಆ ಬಯಲು ಅನ್ನುವಂಥದ್ದು ಶೂನ್ಯಕ್ಕೆ ಕೊಟ್ಟಿರುವಂಥ ಹೊಸ ಪದ ಶರಣರದ್ದು. ಇದು ಎಲ್ಲಿಂದ ಬಂತು ಗೊತ್ತೇ ಇಲ್ಲ. ಈ ಶೂನ್ಯ ಹೇಗೆ ಹುಟ್ಟಿತು ಅಂತಂತಂದರೆ, ಈ ನಿರಾಕಾರ ತತ್ವ ಏನಿದಲ್ಲ ಅದನ್ನು ಆಕಾರಕ್ಕೆ ತರಬೇಕು ಅನ್ನುವಂತಹ ಕಾನ್ಸೆಪ್ಟ್ನೊಳಗೆ ಈ ಶೂನ್ಯದ ಒಂದು ಕಲ್ಪನೆ ಭಾರತೀಯರಿಗೆ ಬರೋದಕ್ಕೆ ಮಾತ್ರ ಸಾಧ್ಯವಾಯಿತು. ವಿದೇಶಿಗರಿಗೆ ಯಾವಾಗಲೂ ಅವರು ಮಟೀರಿಯಲಿಸ್ಟಿಕ್ ಆಗಿದ್ದರು, ಕಣ್ಣಿಗೆ ಕಾಣುವುದನ್ನು ಮಾತ್ರ ಸತ್ಯ ಅಂದ್ಕೊಂಡಿದ್ರು. ಕಣ್ಣಿಗೆ ಕಾಣದರ ಆಚೆ ಸತ್ಯ ಇದೆ ಅಂತ ತಿಳಿಸಿಕೊಟ್ಟಂಥವ್ರು ಭಾರತೀಯ ದಾರ್ಶನಿಕರು. ಹಾಗಾಗಿ ಈ ಶೂನ್ಯ ಅನ್ನುವಂಥದ್ದು ಕಣ್ಣಿಗೆ ಗೋಚರಿಸದೇ ಇರುವಂಥ ಒಂದು ಯಾವುದೋ ಒಂದು ಅಗೋಚರದ ಮೂಲದಿಂದ ಹುಟ್ಕೊಂಡಿದೆ. ಇಡೀ ಬ್ರಹ್ಮಾಂಡ ಹುಟ್ಕೊಂಡಿದೆ. ನೋಡ್ರಿ, ಅಂಡ ಅಂತನೋ ಶಬ್ದದ ಒಳಗಡೆ ಶೂನ್ಯ ಐತಿ. ಬ್ರಹ್ಮ ಅಂತಂದ್ರೆ ವಿಸ್ತಾರವಾಗೋದು. ಈ ವಿಸ್ತಾರವಾಗಿ ಹರಡಿಕೊಂಡಿರುವಂಥ ಈ ಒಂದು ಪ್ರಪಂಚ ಇದು ಒಂದು ಅಂಡದೊಳಗಿತ್ತು, ಅಂದ್ರೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮದೊಳಗಿತ್ತು. ಅದು
ಬಿಗ್ ಬ್ಯಾಂಗ್ ಆಗಿ ಇಷ್ಟೆಲ್ಲ ಆಗೈತೆ ಅಂದಾಗ ಅದು ಇರುವಂಥ ಸ್ಥಾನ ಅಗೋಚರ, ಅದು ಎಲ್ಲಿಂದ ಹುಟ್ಕೊಳ್ತು ಅನ್ನೋದು ಅಗೋಚರ. ಆ ಅಗೋಚರ ಸ್ಥಿತಿಗೆ ನಮ್ಮ ಶರಣರು ಬಯಲು ಅಂತ ಕರೆದ್ರು, ಉಪನಿಷತ್ಕಾರರು ಅದನ್ನು ಬ್ರಹ್ಮ ಅಂತ ಕರೆದ್ರು, ಪರಬ್ರಹ್ಮ ಅಂತ ಕರೆದ್ರು. ಆ ಬ್ರಹ್ಮಾಂಡ ಹೇಗಾಗೈತೋ ಅದು ಯಾವುದೋ ಒಂದು ಅಗೋಚರವಾದಂತಹ ಶೂನ್ಯ ತತ್ವದಿಂದ ಆಗೈತೆ ಅಂತ ಹೇಳ್ತೀವಿ. ಪಿಂಡಾಂಡನೂ ಸಹ ಈ ಶೂನ್ಯ ತತ್ವದಿಂದನೇ ಆಗೈತಿ. ತಂದೆ ತಾಯಿಗಳ ಸಮಾಗಮನದಿಂದ ಹುಟ್ಟಿರುವಂಥ ಒಂದು ಪಿಂಡ ಮೂಲವಾಗಿ ಎಲ್ಲಿತ್ತು ಅಂದರೆ ಶೂನ್ಯದಲ್ಲೇ ಇತ್ತದು. ಶೂನ್ಯದಿಂದ ಹುಟ್ಕೊಳ್ತು ಅನ್ನುವಂಥ ಈ ಬ್ಯಾಕ್ಗ್ರೌಂಡ್ ಇರೋದ್ರಿಂದನೇ ಭಾರತದೊಳಗೆ ಶೂನ್ಯದ ಪರಿಕಲ್ಪನೆ ಬೆಳೆಯೋದಕ್ಕೆ ಸಾಧ್ಯತೆ ಆಯಿತು. ಒಂದು ಕಡೆ ಇವಾನ್ ಸ್ಟಿವರ್ಟ್ ಅನ್ನೋಂಥವ್ರು ಭಾಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಇದು ನಮ್ಮ ಭಾರತೀಯ ಶೂನ್ಯದ ವಿಚಾರಕ್ಕೆ ಹೊಂದ್ಕೊಳ್ತದೆ. ಅವ್ರು ಹೇಳ್ತಾರೆ, ನಥಿಂಗ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ನಥಿಂಗ್. ನಥಿಂಗ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ನಥಿಂಗ್. ನಥಿಂಗ್ ಈಸ್ ಮೋರ್ ಪಜಲಿಂಗ್ ದ್ಯಾನ್ ನಥಿಂಗ್. ನಥಿಂಗ್ ಈಸ್ ಮೋರ್ ಪಜಲಿಂಗ್ ದ್ಯಾನ್ ನಥಿಂಗ್ ಆ್ಯಂಡ್ ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಥಿಂಗ್. ನೋಡ್ರಿ, ಈ ಇವಾನ್ ಸ್ಟುವರ್ಟ್ ಅವ್ರು ಹೇಳುವಂಥ ಈ ವಿಚಾರ ಇಲ್ಲಿ ಅವರಿಗೆ ನಥಿಂಗ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಈ ಶೂನ್ಯದ ಬಗ್ಗೆ ಮಾತಾಡ್ತಾರೆ. ಯಾವಾಗಲೂ ಅವರು ಪಾಶ್ಚಿಮಾತ್ಯರವರು ಏನಾಗಿತ್ತಪ್ಪ ಅಂತಂದ್ರೆ ಥಿಂಗ್ಸ್ ಬಗ್ಗೆ, ವಸ್ತು ವಿಚಾರಕ್ಕೆ ಮಾತ್ರ ಅವರ ಚಿಂತನೆಗಳಿರ್ತಿತ್ತು. ವಸ್ತುವಿನಿಂದ ಅಗೋಚರವಾದ ಬಗ್ಗೆ ಅವ್ರು ಚಿಂತನೆ ಮಾಡಿಲ್ಲ. ಹಾಗಾಗಿ ಅಗೋಚರ ಅಂತಂದ್ರೆ ನೋ ಥಿಂಗ್, ದಟ್ ಈಸ್ ನಥಿಂಗ್. ಈ ನಥಿಂಗ್ ಅನ್ನುವಂಥ ಕಾನ್ಸೆಪ್ಟು ಅವರೊಳಗೆ ಹೇಗೆ ಹುಟ್ಕೊಳ್ತಿಲ್ಲ, ಅದನ್ನು ನಮಗೆ ಇನ್ನೊಂದು ಪದವನ್ನು ಬಳಸ್ತಾರೆ ಅವರು, ಎಂಟಿ ಅಂತ ಹೇಳ್ಕೇರಿ. ನೋಡ್ರಿ, ಎಂಟಿನೆಸ್ಸು, ನಥಿಂಗು ಇವೆಲ್ಲ ಪಾಶ್ಚಿಮಾತ್ಯರು ಶೂನ್ಯಗೆ ಬಳಸಿರುವಂಥದ್ದು. ಬಟ್ ನಮ್ಮಲ್ಲಿ ಬುದ್ಧ ಧರ್ಮದೊಳಗಡೆ ಅದನ್ನೇನಂತಂದ್ರು, ಶೂನ್ಯ ಅಂತಂದ್ರು. ಉಪನಿಷತ್ಕಾರರು ಶೂನ್ಯ ಅಂದರು, ಬೌದ್ಧ ಧರ್ಮದೊಳಗೆ ಶೂನ್ಯತಾ ಅಂತಂದ್ರು, ಶರಣರು ಅದಕ್ಕೆ ಬಯಲು ಅಂತ ಕರೆದ್ರು. ಇವೆಲ್ಲವನ್ನು ನಾವು ನೋಡ್ತಾ ಬಂದಾಗ ನಿಜವಾಗಿ ಶೂನ್ಯವನ್ನು ಅರ್ಥೈಸ್ಕೊಳ್ಳೋದು ಹೇಗೆ? ಶೂನ್ಯಕ್ಕೆ ಸಿಂಬಲ್ ಕೊಟ್ಟಂಥವ್ರು ಯಾರು? ಶೂನ್ಯ ಎಲ್ಲಿಂದ ಬಂತು? ಈ ಎಂಟಿ ಅನ್ನುವಂಥ ಪದಗಳೊಳಗೆ ನೋಡ್ರಿ, ಎಂಟಿ ಅನ್ನುವಂಥ ಪದದೊಳಗಡೆ ನಾವು ಈ ಬಿಟ್ಟು ಓದಿದ್ರೂ ಎಂಟಿನ ಆಗ್ತೈತಿ. ಅಲ್ಲಿ ಎಂ ಮತ್ತು ಪಿ ವಾಯ್ ಬಿಟ್ರು, ಪಿ ಬಿಟ್ರು ಎಂ ಟಿ, ಅದು ಎಂಟಿನ ಆಗ್ತೈತಿ. ಟೋಟಲ್ ಆಗಿ ಎಲ್ಲವನ್ನು ತೆಗೆದ್ರೂ ಸಹ ಎಂಟಿನ ಆಗ್ತೈತಿ. ಇದು ನಮ್ಮ ಉಪನಿಷತ್ತಿನ ವಿಚಾರಕ್ಕೆ ಸಮಯ ಬರ್ತೈತಿ. ಈಗ ಉಪನಿಷತ್ಕಾರರೊಳಗೆ ಏನು ವಿಚಾರಗಳನ್ನು ಹೇಳಿದ್ನಲ್ಲ, ಪೂರ್ಣದ ಬಗ್ಗೆ ಏನು ಮಾತಾಡಿಲ್ಲ ಅವರು, ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಪೂರ್ಣ ಅಂದ್ರೂ ಅದೇ, ಶೂನ್ಯ ಅಂದ್ರೂ ಅದೇ, ಪೂರ್ಣದಿಂದ ಉತ್ಪತ್ತಿ ಆಗಿ ಯಾವುದು ಇಲ್ಲ ಅಂತಂದ್ರೂ ಅದೇ. ಅದೇ ಅನ್ನುವಂಥದ್ದಕ್ಕೆ ಅವರು ಪರಬ್ರಹ್ಮ ಅಂತ ಕರೆದ್ರು. ನಮ್ಮ ವಚನಕಾರರು ಅದಕ್ಕೆ ಶೂನ್ಯ ಅಂತಂದ್ರು. ಅದರದ್ದು ಜ್ಞಾನ ಈ ಮಹಾಲಿಂಗ ಅಂತ ಕರೀತಾರೆ. ಮಹಾಲಿಂಗದ ಜ್ಞಾನ ಆಗಬೇಕಾಗಿತ್ತಪ್ಪ ಅಂದ್ರೆ ಅದನ್ನು ಗಳಿಸ್ಕೊಳ್ಬೋದು. ಹೇಗೆ ಗಳಿಸೋದು ಅಂತಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡೋದು, ಅದೇ ಶೂನ್ಯ ಸಂಪಾದನೆ ಅಂತ ಬಂತು. ಹೀಗೆ ಇಲ್ಲಿ ಪೂರ್ಣ ಅಂತೇಳಿ ತೋರಿಸೋದಕ್ಕೆ ನೋಡ್ರಿ, ಶೂನ್ಯಕ್ಕೂ ನಮ್ಮ ಸಿಂಬಾಲು ರೌಂಡ್ ಸರ್ಕಲ್ ಆಗಿದೆ. ಅದು ರೌಂಡ್ ಇತ್ತಪ್ಪ ಅಂದ್ರೆ ಅದು ಪೂರ್ಣ ಅಂತ ಅನಿಸ್ಕೋತೈತಿ. ಈ ಬೌದ್ಧ ಧರ್ಮದೊಳಗಡೆ ಹೇಳುವಂಥ ಈ ಶೂನ್ಯ, ಈ ಬೌದ್ಧ ಧರ್ಮ ಬೇರೆ ಭಾರತದಿಂದ ಹೊರಗೆ ಹೋಯ್ತು, ಚೀನಾಕ್ಕೆ ಹೋಯ್ತು, ನೆಕ್ಸ್ಟು ಟಿಬೆಟ್ಗೆ ಹೋಯ್ತು, ಜಪಾನ್ಗೆ ಹೋಯ್ತು. ಜಪಾನ್ದೊಳಗಡೆ ಅದು ಪರಿವರ್ತನೆ ಹೊಂದಿ ಅದು ಜಿನ್ ಅಂಥೇಳಿ, ಆ ಜನ್ ಸಂಸ್ಕೃತಿ ಒಳಗಡೆ ಅದಕ್ಕೆ ಲಾಂಛನ ಇರೋದೇ ಕಂಪ್ಲೀಟ್ ಸರ್ಕಲ್ ಬದಲು ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಆ ಗ್ಯಾಪ್ ಯಾಕೆ ಐತಪ್ಪ ಅಂದ್ರೆ, ಈ ಜನ್ ಸಿದ್ಧಾಂತದ ಪ್ರಕಾರ ಪರಿಪೂರ್ಣತೆಯನ್ನು ಯಾರಾದರೂ ನಾವು ಬದುಕಿನಲ್ಲಿ ಅದನ್ನು ಮುಟ್ಟಲು ಸಾಧ್ಯ ಇಲ್ಲ, ಅದರ ಸಮೀಪ ಹೋಗೋದಕ್ಕೆ ಸಾಧ್ಯತೆ ಐತೆ ಅನ್ನೋದಕ್ಕೆ ಆ ಎರಡೂ ಎಂಡನ್ನು ಸಮೀಪವಾಗಿ ಗ್ಯಾಪ್ ಇಡ್ತಾರೆ. ಅಂದರೆ ಪೂರ್ಣತೆಯನ್ನು ತಿಳಿಬೇಕು ಅನ್ನೋದು. ಸರಿ, ಇದಿಷ್ಟು ಈ ಪೂರ್ಣತೆ ಬಗ್ಗೆ ಅಥವಾ ಶೂನ್ಯತೆ ಬಗ್ಗೆ ಉಪನಿಷತ್ಕಾರರು, ಬೌದ್ಧರು ಹಾಗೂ ಪಾಶ್ಚಿಮಾತ್ಯರ ವಿಚಾರವನ್ನು ನೋಡಿದೆವು. ಇಲ್ಲಿ ಒಂದು ಕಡೆ ಬರ್ತೈತಿ, ಆ ಪರಬ್ರಹ್ಮನಿಂದ ನಮ್ಮ ಅಂದರೆ ಈ ಜೀವ ಮತ್ತು ಜಗತ್ತೆಂಬ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ. ಇನ್ನೊಂದು ವಿಚಿತ್ರವಾದ ಸತ್ಯ, ನಮಗೆಲ್ಲ ಓದಿದರೆ ಕಕ್ಕಾಬಿಕ್ಕಿ ಆಗ್ಬೋದು. ಏಕೆಂದರೆ ನಾವು ಶಾಂತವಾದ ಲೆಕ್ಕಾಚಾರದಲ್ಲಿ ಪರಿಣಿತರು. 2ಕ್ಕೆ 2 ಸೇರಿದರೆ 4 ಆಗುವುದು, 2ರಲ್ಲಿ 2 ಕಳೆದರೆ 0 ಉಳಿಯುವುದು ಎಂದು ನಾವು ಭಾವಿಸುತ್ತೇವೆ. 2ರಲ್ಲಿ 2 ಕಳೆದರೆ 2 ಹೇಗೆ ಉಳಿಯುವುದು ಎಂಬುದನ್ನು ನಾವು ಗ್ರಹಿಸಲಾರೆವು.
ಆದರೆ ಪೂರ್ಣಕ್ಕೆ ಸಂಬಂಧಪಟ್ಟ ಲೆಕ್ಕಾಚಾರವನ್ನು ತಿಳಿದುಕೊಳ್ಳಬೇಕಾದರೆ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು. ಸೊನ್ನೆಗೂ ಪೂರ್ಣಕ್ಕೂ ಒಂದು ಸಾಮ್ಯತೆ ಇದೆ. ಸೊನ್ನೆಯಿಂದ ಸೊನ್ನೆಯನ್ನು ಕಳೆದರೆ ಸೊನ್ನೆಯೇ ಉಳಿಯುವುದು. ಸೊನ್ನೆಗೆ ಸೊನ್ನೆಯನ್ನು ಸೇರಿಸಿದರೆ 2 ಸೊನ್ನೆ ಆಗುವುದಿಲ್ಲ, ಒಂದೇ ಸೊನ್ನೆ ಆಗುವುದು. ಹಾಗೆಯೇ ಅನಂತರ ಅಂದ್ಕೊಳ್ರಿ, ಪೂರ್ಣರ ಅಂತ ಅಂದ್ಕೊಳ್ರಿ. ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುವುದು. ಯಾವಾಗ ನಾವೊಂದು ಪೂರ್ಣವನ್ನು ಒಪ್ಪಿಕೊಳ್ಳುತ್ತೇವೆಯೋ ಅಲ್ಲಿರುವ ಪ್ರತಿಯೊಂದು ಅಂಶವೂ ಪೂರ್ಣವೇ ಆಗಿರ್ತದೆ. ಇದು ಭಾಳ ಇಂಪಾರ್ಟೆಂಟ್. ಈಗ ಒಂದು ಕಂಪ್ಲೀಟ್ನೆಸ್ನೊಳಗೆ ಬಂದೈತಪ್ಪ ಅಂದ್ರೆ, ಈಗ ನದಿ ಅಂತ ನಾವು ಒಪ್ಕೊಂಡಿವಂದ್ರೆ ನದಿಯೊಳಗಡೆ ಇರುವಂಥ ಒಂದು ಬಿಂದು ನದಿಯಿಂದ ಭಿನ್ನ ಅಲ್ಲದು. ಆ ಬಿಂದುನೂ ಒಂದು ನದಿನೇ. ಸಾಗರ ಅಂತ ಒಪ್ಕೊಂಡಿವಿ ಅಂದಮೇಲೆ ಸಾಗರದಿಂದ ನೀರು ಹೊರಗೆ ತೆಗೆದಾಗ ಅದು ಸಾಗರದ ಭಾಗವೇ ಆಗ್ತದೆ. ಹಾಗಾಗಿ ಪೂರ್ಣದಿಂದ ಪೂರ್ಣವನ್ನು ಕಳೆದ್ರೂ ಪೂರ್ಣವೇ ಉಳಿತೈತಿ, ಪೂರ್ಣಕ್ಕೆ ಪೂರ್ಣವನ್ನು ಸೇರಿಸಿದ್ರು ಪೂರ್ಣನೇ ಆಗ್ತೈತಿ. ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದ್ರೆ, ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವ್ರ. ಸಾಗರದ ಅಲೆಗಳನ್ನು ಸಾಗರದಿಂದ ಬೇರ್ಪಡಿಸಿದ್ದೇವೆ ಅಂತಂದ್ರೆ ಸಾಗರ ಅಷ್ಟೇ ಇರ್ತದೆ. ಬೇರ್ಪಡಿಸಿವೆ ಅನ್ನೋದು ಕಾನ್ಸೆಪ್ಟೇ ತಪ್ಪು ಅಂತ ಹೇಳ್ತಾರೆ. ಬೇರ್ಪಡಿಸಿ ಅದನ್ನು ಇಡುವುದರ ಎಲ್ಲಿ ಮತ್ತೆ ಪೂರ್ಣದೊಳಗೆ ಇಡಬೇಕಲ್ಲ. ಹೀಗೆ ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ಪೂರ್ಣವನ್ನು ಅಥವಾ ನಾವು ಶೂನ್ಯತೆಯ ಬಗ್ಗೆ ತಿಳ್ಕೊಳ್ಳೋದಾಯ್ತು. ಇನ್ನು ಮೊಟ್ಟ ಮೊದಲಿಗೆ ಭಾರತದಲ್ಲಿ ಕ್ರಿಸ್ತಶಕ 1500 ಆರ್ಯಭಟ ಈ ಶೂನ್ಯವನ್ನು ಗಣಿತಕ್ಕೆ ಅಳವಡಿಸ್ತಾರೆ. ಅಲ್ಲಿವರೆಗೂ ಗಣಿತದ ಸಂಖ್ಯೆಗಳು, ಗಣಿತದ ಬಗ್ಗೆ ಮಾತಾಡೋದಂತೂ ಅತ್ಯದ್ಭುತವಾದಂಥ ಚೇಂಜಸ್ ಮಾಡಿರುವಂಥದ್ದು. ಈ ರೋಮನ್ ಅಂಕಿಗಳೊಳಗಡೆ ಶೂನ್ಯಕ್ಕೆ ಸ್ಥಾನ ಇಲ್ಲದಕ್ಕೆ ದೊಡ್ಡ ಅಂಕಿ ಬರೆಯೋದಕ್ಕೆ ಆಗಿದ್ದಿಲ್ಲ ಅವರಿಗೆ. ಪ್ರಾರಂಭದಲ್ಲಿ ಶೂನ್ಯವನ್ನು ಗಣಿತದೊಳಗೆ ಬಳಕೆ ಮಾಡಿದಾಗ ಜಾಗ ಖಾಲಿ ಬಿಟ್ಟು ಬರೀತಿದ್ರು. ಈಗ 1025 ಬರೀಬೇಕಾದ್ರೆ ಒಂದು ಬರೆದ್ರು, ಒಂದು ಅಕ್ಷರದ ಅಂಕಿಯಷ್ಟು ಜಾಗ ಬಿಟ್ಟು ಮುಂದೆ 25 ಬರೀತಿದ್ರು. ಅಲ್ಲಿ ಎಷ್ಟು ಸ್ಪೇಸ್ ಇರ್ತಾವಲ್ಲ ಆ ಸ್ಪೇಸ್ ಏನಂತಂದ್ರೆ ಖಾಲಿ. ಬಹುಶಃ ಈ ಅರ್ಥದ ಮೇಲೆ ಎಂಟಿನೆಸ್ ಅಂತೇಳಿ ಪಾಶ್ಚಿಮಾತ್ಯ ಅಂದ್ಕೊಂಡ್ರೇನೋ. ಆ ಖಾಲಿ ಬಿಟ್ಟಂಥ ಸ್ಥಳದೊಳಗಡೆ ಸಿಂಬಾಲ್ ಕೊಟ್ಟವರು ಯಾರಪ್ಪ ಅಂತಂದ್ರೆ ಭಾಸ್ಕರಾಚಾರ್ಯರು. ಆ ಭಾಸ್ಕರಾಚಾರ್ಯರು ಆ ಖಾಲಿ ಬಿಟ್ಟು ಬರಿತಿದ್ರಲ್ಲ ಆ ಸ್ಥಳಕ್ಕೆ, ಅಲ್ಲಿ ಈ ಪರಿಪೂರ್ಣತೆ ಇರುವಂತಹ 0 ಸಿಂಬಾಲನ್ನು ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಮ್ಯಾಥಮೆಟಿಕ್ಸ್ ಟೋಟಲಿ ಬೆಳವಣಿಗೆ ವೇಗವನ್ನು ಹೆಚ್ಚಿಸಿಬಿಡ್ತೈತೆ. ಹೀಗೆ ಮಹಾವೀರಾಚಾರ್ಯರು ಒಂದು ಗಣಿತದೊಳಗಡೆ ಇದೇನು ಈಶಾವಾನ ಉಪನಿಷತ್ತಿನ ವಿಚಾರ ಇದಲ್ಲ ಅದನ್ನು ಗಣಿತಕ್ಕೆ ಕನ್ವರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ ಅವರು ಯಾವುದೇ ಸಂಖ್ಯೆಯನ್ನು ಶೂನ್ಯಕ್ಕೆ ಗುಣಿಸಿದರೆ ಶೂನ್ಯವೇ ಆಗುತ್ತದೆ. ಯಾವುದೇ ಈ ಸಂಖ್ಯೆಯ ಜೊತೆಗೆ ಶೂನ್ಯ ಜೊತೆ ಅದು ಸಂಖ್ಯೆ ಕಳಿತಪ್ಪ ಅಂದ್ರೆ ಅದು ಅದೇ ಸಂಖ್ಯೆಯಾಗಿರುತ್ತದೆ. ಈ ಕಾನ್ಸೆಪ್ಟು ಬಹುಶಃ ಈ ಉಪನಿಷತ್ತಿನಕಾರರ ವಿಚಾರಧಾರೆಗಳ ಜರಿ ಏನಿತ್ತಲ್ಲ, ಈ ಹರಿದು ಬಂದಂಥ ಈ ಪರಂಪರೆ ಈ ಮಹಾವೀರಾಚಾರ್ಯರಿಗೆ ಸ್ಫೂರ್ತಿಯಾಗಿ ಇದು ಗಣಿತದ ಒಳಗಡೆ ಈ ಉಪನಿಷತ್ತಿನ ವಿಚಾರಗಳನ್ನು ಸೇರಿಸ್ತಾರೆ ಅವರು. ಎಷ್ಟು ವಿಚಿತ್ರ ಅನಿಸುತ್ತಲ್ಲ. 0 - 0 ಮಾಡಿದ್ರೆ 2 0 ಬರಲ್ಲ, ಅದು 1 0ನೇ ಇರ್ತೈತಿ. ಹಾಗೆ 0 ಜೊತೆಗೆ ಯಾವುದಾದ್ರೂ ಸಂಖ್ಯೆಯನ್ನು ಕೂಡಿಸಿದ್ರು ಸಂಖ್ಯೆಯ ಮೌಲ್ಯ ಬದಲಿ ಆಗೋದಿಲ್ಲ. ಇಷ್ಟು ಅರ್ಥಪೂರ್ಣವಾಗಿರುವಂಥ ಈ ಶೂನ್ಯವನ್ನು ನಮ್ಮ ಭಾರತೀಯರು ಧನಾತ್ಮಕವಾಗಿ ಶೂನ್ಯವನ್ನು ಕೊಟ್ಟರೆ, ಪಾಶ್ಚಿಮಾತ್ಯರು ಅದನ್ನು ಋಣಾತ್ಮಕವಾಗಿ ಕೊಟ್ಟರು. ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೋಬೋದು ಶೂನ್ಯ ಅಂದರೆ ಏನು. ಶೂನ್ಯ ಹುಟ್ಟಿರೋದು ಯಾವುದು? +2 - 2 ಕೂಡಿಸಿದ್ರೆ 0 ಆಗ್ತದೆ ಅಂತ ಹೇಳ್ತೀವಿ ನಾವು ಗಣಿತದೊಳಗೆ. +2 - 2 ಕೂಡಿ ಶೂನ್ಯವನ್ನು ಹುಟ್ಟಾಕ್ತಾವು ಅಂತ ಅರ್ಥ ಅಲ್ಲದು. +2 - 2 ಶೂನ್ಯದೊಳಗೆ ಲೀನ ಆಗ್ತಾವು ಅಂತ ಅರ್ಥ. ಯಾಕಂದರೆ ಶೂನ್ಯ ಅನ್ನುವಂಥದ್ದು ಮೊದಲಿಂದಲೂ ಇರುವಂಥದ್ದು. ಅದು ಯಾವುದೇ ಕಳೆದ್ರೆ ಹೋಗುವಂಥದ್ದಲ್ಲ, ಕೂಡಿಸಿದ್ರೆ ಬರುವಂಥದ್ದಲ್ಲ. ಈ ರೀತಿಯಾಗಿರುವಂಥದ್ದು ಈ ಶೂನ್ಯದ ವಿಚಾರಗಳನ್ನು ಜಗತ್ತಿನ ಅನೇಕ ಧರ್ಮದೊಳಗೆ ನಾವು ನೋಡ್ತೀವಿ. ಅದು ಭಾರತದ ಹಿಂದೂ ಧರ್ಮದಾಗಿರ್ಬೋದು, ಬುದ್ಧಿಸಮ್ದಲ್ಲಿರ್ಬೋದು, ಜೈನಿಸಮ್ದಲ್ಲಿರ್ಬೋದು, ತಾವೋಯಿಸಮ್ದಲ್ಲಿರ್ಬೋದು, ಜುಡಾಯಿಸಮ್ ಇರ್ಬೋದು, ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಸಿಕ್ಕಿಸಮು, ಹೀಗೆ ಅಷ್ಟೇ ಅಲ್ಲ ಆಫ್ರಿಕಾದಲ್ಲಿರುವಂಥ ರಿಲಿಜನ್ಸ್ದೊಳಗೂ ಸಹ ಈ 0ದ ಬಗ್ಗೆ ಶೂನ್ಯದ ಬಗ್ಗೆ ಚಿಂತನೆಗಳದಾವು ಅಂತಂದಾಗ ಈ 0 ಅಥವಾ ಶೂನ್ಯ ಅನ್ನುವಂಥದ್ದು ಧನಾತ್ಮಕವಾಗಿರುವುದು ಅನ್ನೋದನ್ನು ಸ್ಪಷ್ಟವಾಗಿ ಸಾರಿದಂಥವರು ನಮ್ಮ ವಚನಕಾರರು. ಅವರು ಅದಕ್ಕೊಂದು ಪರ್ಯಾಯ ಪದನೇ ಕೊಟ್ಬಿಟ್ರು. ಈ ಶೂನ್ಯ ಅನ್ನೋದು ಬೇಡ, ಶೂನ್ಯಂ ಅನ್ನೋದು ಬೇಡ ಅಂತ ತಿಳ್ಕೊಂಡು ಬಯಲು ಅಂತ ಶಬ್ದ ಕೊಟ್ಟರಲ್ಲ,
ಅತ್ಯಂತ ಅದ್ಭುತವಾದಂಥ ಈ ಶೂನ್ಯಕ್ಕೆ ವಚನಕಾರ ಕೊಟ್ಟಿರುವಂಥ ಒಂದು ವ್ಯಾಖ್ಯೆ ಅಂತ ನಾನು ಭಾವಿಸ್ತೀನಿ. ಈ ಬಯಲು ಅನ್ನುವಂಥದ್ದು ಈ ನಮ್ಮ ಭಾರತೀಯ ಉಪನಿಷತ್ಕಾರರು ಕೊಟ್ಟಂತಹ ಶೂನ್ಯದಕ್ಕಿಂತಲೂ ಬೌದ್ಧಿಸಮರ ಶೂನ್ಯತಾವಾದಕ್ಕಿಂತಲೂ ಹೆಚ್ಚು ಸಮೀಪವಾಗಿರುವಂಥ ಅರ್ಥವನ್ನು ಅದು ಕೊಡ್ತದೆ. ಈ ನಾಗಾರ್ಜುನರ ಮೂಲ ಮಧ್ಯ ಕಾರ್ಯಕ್ರಮದೊಳಗೆ ಈ ಶೂನ್ಯದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಅವರು. ಶೂನ್ಯ ಅಂತಂದ್ರೆ ಯಾವುದು ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಕಾರಣೀಕರ್ತರಾಗಿರುವಂಥ ಒಂದು ಯಾವುದೋ ಒಂದು ಅಗೋಚರವಾಗಿರುವಂಥ ಶಕ್ತಿಯ ಮೂಲಕನೇ ಇದು ಹುಟ್ಕೊಂಡಿದೆ. ಯಾವುದೂ ಇಲ್ಲಿ ಇಂಡಿಪೆಂಡೆಂಟ್ ಇಲ್ಲ ಅಂತೇಳಿ ಈ ನಾಗಾರ್ಜುನರು ಹೇಳ್ತಾರಲ್ಲ, ಅವರು ಸಹ ಹೀಗೆ ಹಲವಾರು ದಾರ್ಶನಿಕರು ಈ ಶೂನ್ಯದ ಬಗ್ಗೆ ಅವಾಗ ಚಿಂತನೆ ಮಾಡ್ತಾನೆ ಬಂದಿದ್ದಾರೆ. ಆದರೆ 12ನೇ ಶತಮಾನದಲ್ಲಿ 800 ವರ್ಷಗಳ ಹಿಂದೆ ಇರುವಂಥ ಈ ಕಾನ್ಸೆಪ್ಟ್ ಏನದಲ್ಲ, ಬಯಲು ಅನ್ನುವಂಥದ್ದು ನಿಜವಾಗಿಯೂ ಶೂನ್ಯಕ್ಕೆ ಸಮೀಪವಾಗಿರೋ ಅರ್ಥವ ಎಂದು ತಿಳ್ಕೊಳ್ಳೋದಕ್ಕೋಸ್ಕರವಾಗಿಯೇ ಶೂನ್ಯ ಸಂಪಾದನೆ ಅನ್ನುವಂಥ ಪದ ಏನದಲ್ಲ, ಈ ವಚನಗಳನ್ನು ಸಂಕಲಿಸಿ ವಚನಕಾರರ ಸಂಭಾಷಣೆ ರೂಪದಲ್ಲಿ ಸಂಕಲನ ಮಾಡಿರುವಂಥ ಈ ಶೂನ್ಯ ಸಂಪಾದನಕಾರರು ಏನು ಬರ್ತಾರಲ್ಲ, ಅವರು ತಮ್ಮ ಕೃತಿಗಿಟ್ಟಿರುವಂಥ ಶೂನ್ಯ ಅನ್ನುವಂಥದ್ದು ಬಯಲಿನ ಅರಿತುಕೊಳ್ಳೋದಕ್ಕೆ ಶರಣರು ಮಾಡಿರುವಂಥ ಪ್ರಯತ್ನವನ್ನು ಹೇಳುವಂಥ ಒಂದು ಕಾರ್ಯ ಆಗೈತೆ ಅಂತ ಭಾವಿಸ್ತಾ, ಇಲ್ಲಿವರೆಗೆ ಶೂನ್ಯದ ಕುರಿತಾಗಿರುವಂಥ ನನ್ನ ಹೊಳೆದಿರುವಂಥ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಗೊಂಡು ತಮ್ಮ ಎದುರಿಗೆ ಬರ್ತೀನಿ. ದಯವಿಟ್ಟು ಇಂತಹ ವಿಚಾರಗಳನ್ನು ಕರ್ನಾಟಕದವರಾದಂತಹ ನಾವುಗಳು ಕನ್ನಡದಲ್ಲಿ ಈ ನಿಗೂಢವಾಗಿರುವಂತಹ ಈ ಪೂರ್ಣ ಅಥವಾ ಶೂನ್ಯದ ವಿಚಾರಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸ್ರಿ. ಎಲ್ಲರಿಗೂ ಸಹ ನಿಜವಾದ ಶೂನ್ಯದ ಅರ್ಥ ಈಗೆಲ್ಲ ನಾವು ನೆಗೆಟಿವ್ ಆಗಿ ಬಳಸ್ತಾ ಇದ್ದೀವಿ, ಅದು ಪಾಸಿಟಿವ್ ಆಗಿ ಮತ್ತೆ ತನ್ನ ಗತಕಾಲದ ವೈಭವವನ್ನು ಮೆರೆಯೋದಕ್ಕೆ ನಾವೆಲ್ಲರೂ ಶೂನ್ಯವನ್ನು ಧನಾತ್ಮಕವಾಗಿ ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.